ನಾಳೆ 24ನೇ ತಾರೀಕು 42,345 ಮನೆಗಳು ಹಂಚೋ ಕಾರ್ಯಕ್ರಮನ ನಾಳೆ ಹಮ್ಮಿಕೊಂಡಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಎಲ್ಲ ಸಿದ್ಧತೆನ ಆಗಿದೆ. ನಮ್ಮ ನಾಯಕರಾದಂಥ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ. ನಮ್ಮ ಮೆಚ್ಚಿನ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಬರ್ತಾವ್ರೆ, ಪರಮೇಶ್ವರ್ ಸಾಹೇಬರು ಬರ್ತಾವ್ರೆ, ಸತೀಶ್ ಅವರು ಬರ್ತಾವ್ರೆ, ಮುನಿಯಪ್ಪ ಅವ್ರು ಬರ್ತಾವ್ರೆ, HK ಪಾಟೀಲ್ ಸಾಹೇಬರು ಬರ್ತಾವ್ರೆ, ಸಂತೋಷ್ ಲಾಡ್ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ನೇತೃತ್ವದಲ್ಲೇ ಈ ಕಾರ್ಯಕ್ರಮ ಆಗ್ತಾ ಇರೋದು. ಶಿವಕುಮಾರ್ ಸಾಹೇಬರು DK ಶಿವಕುಮಾರ್ ಅವರು ಆಚೆ ಇದ್ದಾರೆ, ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ನೆನ್ನೆ ಮಾತಾಡಿದೆ, ನಾನು ಫೋನಲ್ಲಿ ಮಾತಾಡಿದೆ. ನಾನು 25ನೇ ತಾರೀಕಿನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬರೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಮಾತನ್ನು ಕೊಟ್ಟಿದ್ದಾರೆ. ಮಿಕ್ಕಿದ ಎಲ್ಲ ಸಚಿವರು ನಾಳೆ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ನಾವು ಇಲ್ಲ, ರಾಹುಲ್ ಗಾಂಧಿ ಬರಬೇಕಾಗಿತ್ತು. ಈಗಲೂ ಮಧ್ಯಾಹ್ನ 2:15 ಗಂಟೆಗೂ ರಾಹುಲ್ ಗಾಂಧಿ ಬರ್ತೀನಂತ ಹೇಳ್ತಾರೆ. ಅವ್ರದ್ದು ಇನ್ನೂ ಅಫಿಷಿಯಲ್ TP ಬಂದಿಲ್ಲ. ಏನಕ್ಕಂದರೆ ಅವ್ರು ಬರಬೇಕಾದ್ರೆ ಅವರೆಲ್ಲ ಟೀಮ್ ಬರಬೇಕಾಗಿತ್ತು. ಇದುವರೆಗೂ ಬಂದಿಲ್ಲ. ಅವ್ರು ಬರಬೇಕಂತ ನಿನ್ನೆ ಅವರು ಮನೆ ಮುಖ್ಯಮಂತ್ರಿ ಕಚೇರಿಗೆ ಫೋನ್ ಮಾಡಿ, ಅವ್ರ ಕಚೇರಿಯಿಂದ ಫೋನ್ ಮಾಡಿ ರಾಹುಲ್ ಗಾಂಧಿಗೆ ಬರ್ತಾವ್ರೆ ಅಂತ ಡೀಟೇಲ್ ಕೇಳಿದ್ರಂತೆ. ಕಾರ್ಯಕ್ರಮದ್ದು ಡೀಟೇಲ್ ಕೊಟ್ಟಿದ್ದು. ಆ ಕಾರಣಕ್ಕೆ ಬರ್ತಾರಂತ ನಾವು ಭರವಸೆನ ಇಟ್ಕೊಂಡಿದ್ವಿ. ಇದುವರೆಗೂ ಅವ್ರಿಗೂ TP ಬಂದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ದು TP ಬಂದಿದೆ, ರಾಹುಲ್ ಗಾಂಧಿ ಅವ್ರದ್ದು ಇನ್ನೂ TP ಬಂದಿಲ್ಲ. ನಾಳೆ ಕನಿಷ್ಠ ನಾನು ಈಗ ಎಲ್ಲ ಫುಲ್ ಹುಬ್ಳಿ ಸಿಟಿಯಲ್ಲಿ ರೌಂಡ್ ಮಾಡಿ, ನಾವು ವೇಣುಗೋಪಾಲ್ ಸರ್, ಮಂಜುನಾಥ್ ಸರ್, ಪ್ರಸಾದ್ ಹಬ್ಬ ಅವರು. ನನ್ನ ಅನಿಸಿಕೆ ಆ ಜನ ಜೋಶ್ ನೋಡ್ರೆ ವಾಲಂಟ್ರಿ ಅಲ್ಲಲ್ಲೇ 2,000, 3,000, 4,000 ನಾಳೆ ಕಾರ್ಯಕ್ರಮ ಬರೋಕ್ಕೆ ಅವರವರೇ ಮೀಟಿಂಗ್ ಮಾಡ್ತಾವ್ರೆ. ಜನನೇ ಅವರವರೇ ಮೀಟಿಂಗ್ ಮಾಡ್ಕೊಂಡು ನಾಳೆ ನಮ್ಮ ನಿರೀಕ್ಷೆ ಇದ್ದಿದ್ದು 2 ಲಕ್ಷ ಜನ ಅಂತ. ನನ್ನ ಮಟ್ಟಿಗೆ ಆ ಜನಗಳು ಜೋಶ್ ನೋಡ್ರೆ ಕನಿಷ್ಠ 3 ಲಕ್ಷ ಮೇಲೆ ಬರ್ತಾರಂತ. ಒಂಥರ ಈ ಎಕ್ಸಿಬಿಷನ್ ವಾತಾವರಣ ಥರ ಆಗಿಬಿಟ್ಟಿದೆ. ಈ ಮನೆಗಳು ಕಟ್ಟಿರೋದು ನೋಡಿ ಜನ ಖುಷಿಪಟ್ಟು. ಮೊನ್ನೆ ನಾನು ಗದಕ್ಕೆ ಹೋಗಿದ್ದೆ. ಗದಕ್ಕೆ ಹೋಗೋ HK ಪಾಟೀಲ್ ಸಾಹೇಬರು ನಾನು ಒಂದು 5-6 ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು. ಈ ಅಲ್ಪಸಂಖ್ಯಾತರು ಹಾಸ್ಟೆಲ್ ಇನಾಗ್ರೇಷನ್ ಕಾರ್ಯಕ್ರಮ ಮತ್ತು ಸ್ಕೂಲ್ ಇನಾಗ್ರೇಷನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. 2-3 ಕಿಲೋಮೀಟ್ರಿಗೆ ಯುವಕರು ಗಾಡಿ ನಿಲ್ಲಿಸಿ ನಮ್ಮನ್ನ ಸನ್ಮಾನ ಮಾಡಿ, ನಾವು ಸೋಷಿಯಲ್ ಮೀಡಿಯಲ್ಲಿ ನೋಡಿ ಸರ್ ಎಂಥ ಮನೆಗಳು ಕಟ್ಟಿದ್ದೀರಾ ಸರ್, ನಾವು ಕಾರ್ಯಕ್ರಮ ನಾವು ಬರ್ತೀವಿ ಸರ್ ಅಂತೇಳ್ಬಿಟ್ಟು ಭಾಳ ಜನ ಯುವಕರು ಗದಕಲ್ಲಿ ಹೇಳ್ತಾಯಿದ್ರು. ನಿನ್ನೆಯಿಂದ ಹಾವೇರಿಯಿಂದ ಎಲ್ಲ 50 ಬಸ್ ಅಂತ ಕೇಳಿದ್ರು ಎಲ್ಲ MLAಗಳು. ನಮ್ಮ ಸಿಗ್ಗಾಂವ್ MLA ಯಾಸೀರ್ ಖಾನ್ ಪಠಾಣ್ ಅವರು 200 ಬಸ್ ತೊಗೊಂಡಿದ್ರು. ಬೇರೆಯವರೆಲ್ಲ ರಾಣಿಬೆನ್ನೂರು, ಹಿರೇಕೆರೂರು, ಬ್ಯಾಡಗಿ ಅವರೆಲ್ಲ 50 ಬಸ್ ತೊಗೊಂಡಿದ್ರು. ನಿನ್ನೆ ರಾತ್ರಿ ಫೋನ್ ಮಾಡಿ, ಇಲ್ಲ ಸರ್ ಜನಗಳು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಇನ್ನೂ ನಮ್ಗೆ ವೆಹಿಕಲ್ ಬೇಕಂತ ಅಲ್ಲಿಂದನೂ ಫೋನ್ ಬಂದಿತ್ತು, ಗದಗಿಂದನೂ ಫೋನ್ ಬಂದಿತ್ತು. ಈ ಲೋಕಲ್ ಭಾಗದಲ್ಲಿ ಬೆಳಗಿನ ಅದೇ ಫೋನ್ಗಳು ನಮಗೆ, ಸರ್ ನಾವು ಬರ್ತೀವಿ, ನಮ್ಮ ವೆಹಿಕಲ್ ಕಳಿಸಿ ಸಾಕು, ಬೇರೆ ಏನು ಬೇಡ, ನೀವು ವೆಹಿಕಲ್ ಕಳಿಸಿ ನಾವು ಬರ್ತೀವಿ ಅಂತ. ಜನಗಳಿಗೆ ಏನಾಗಿದೆ, ಒಂಥರ ಹಬ್ಬದ ವಾತಾವರಣ ಆಗಿಬಿಟ್ಟಿದೆ ಹುಬ್ಳಿಯಲ್ಲಿ. ಒಂಥರ ಹಬ್ಬ ಏನಕ್ಕೆ ಭಾಳ ವರ್ಷದಿಂದ ಮನೆಗಳು ಕೊಟ್ಟಿರಲಿಲ್ಲ. ಆಮೇಲೆ ಮನೆ ಕ್ವಾಲಿಟಿ ನೋಡಿ ಜನ ಖುಷಿ ಪಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆ ಕ್ವಾಲಿಟಿ ನೋಡಿ ಆ ಜನ ಖುಷಿ ಪಡ್ತಾರೆ. ಸೋಷಿಯಲ್ ಮೀಡಿಯಲ್ಲಿ ನೋಡಿ ಖುಷಿಪಟ್ಟು ಜನ ವಾಲಂಟ್ರಿ ಜಾಸ್ತಿ ಬರ್ತಾರಂತ ಇದಿದೆ. ನಾವು ಒಂದು 1,200 ಬಸ್ ಮಾಡಿದ್ದೀವಿ. ನಾವು 1,200 ಬಸ್ಗಳು ಮಾಡಿದ್ದೀವಿ. ಅಂದರೆ ವಾಲಂಟ್ರಿ, ಬೇರೆ ಟೆಂಪೋ ಟ್ರಾವೆಲರ್, ಇದು ಏನೋ TT ಅಂತಾರೆ, ಅದು ಬೇರೆ ಸಪ್ರೇಟ್ ಅವರವರೇ ಮಾಡ್ಕೊಂಡಿದ್ದಾರೆ. ಭಾಳ ಜನ ಅವರವರೇ ಮಾಡ್ಕೊಂಡಿದ್ದಾರೆ. ಕನಿಷ್ಠ ನನ್ನ ಅನಿಸಿಕೆ 2.5ರಿಂದ 3 ಲಕ್ಷ ಅಂತೂ ಕಡಿಮೆ ಅಂತೂ ಆಗಲ್ಲ. ಈಗ ನಾವು ಕಾನ್ಸೆಪ್ಟ್ ಮಾಡಿರೋದು 5 ಡಿಸ್ಟ್ರಿಕ್ಟ್ ಮಾಡಿರೋದು, ಹುಬ್ಳಿ, ಧಾರವಾಡ, ಗದಗ್, ಹಾವೇರಿ. ಏನಕ್ಕಂತ ಪಾಪ ದೂರದಿಂದ ತೊಂದರೆ ಆಗಬಾರ್ದಂತ ಈ ಹಕ್ಕುಪತ್ರಗಳು ಕಾರ್ಯಕ್ರಮ ಇಟ್ಕೊಂಡಿದ್ದೆ. ನಾಳೆ 20,350 ಹಕ್ಕುಪತ್ರಗಳು ಕೊಡ್ತಾಯಿದ್ದೀವಿ. 5 ಜಿಲ್ಲೆ, ಹುಬ್ಳಿ, ಧಾರವಾಡ, ಕೊಪ್ಪಳ, ಗದಗ್, ಹಾವೇರಿ, 5 ಜಿಲ್ಲೆ 20,360 ಲಗ್ಭಗ್ 360 ಹಕ್ಕುಪತ್ರಗಳು ಕೊಡ್ತಾಯಿದ್ದೀವಿ. ಅವರಿಗೆಲ್ಲ ಸ್ಟಾಲ್ ಆಗ್ತಾಯಿದ್ದೀವಿ. ಅಲ್ಲಲ್ಲೇ ಒಂದು 10 ಮನೆ ಮುಖ್ಯಮಂತ್ರಿ ಕೈಯಿಂದ ಮತ್ತು ACC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಒಂದು 10 ವೇದಿಕೆ ಮೇಲೆ ಕೊಟ್ಟು ಎಲ್ಲ ಸ್ಟಾಲ್ ಆಗ್ತಾಯಿದ್ದೀವಿ. ಹುಬ್ಳಿದು ಒಂದು, ಧಾರವಾಡದು ಒಂದು, ಗದಗ್ದು ಒಂದು, ಕೊಪ್ಪಳದು ಒಂದು, ಅಲ್ಲೇ ಹಕ್ಕುಪತ್ರಗಳದ್ದು ಕೊಡೋದು ಅದು ವ್ಯವಸ್ಥೆನ ಸಿದ್ಧತೆ ಮಾಡ್ತೀವಿ.